ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮತ್ತೆ ಗೃಹಲಕ್ಷ್ಮಿ ಒಂದು ಶಾಕಿಂಗ್ ನ್ಯೂಸ್ ತಗೊಂಡು ನಾನು ನಿಮ್ಮ ಮುಂದಿಗೆ ಬಂದಿದ್ದೇನೆ. ಎಸ್, ಒಂದು ಗೃಹಲಕ್ಷ್ಮಿ ಶಾಕಿಂಗ್ ನ್ಯೂಸ್ ಅಂತಾನೆ ಅನ್ಕೊಳ್ಳಿ, ಅಥವಾ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಅನ್ಕೊಳ್ಳಿ. ಮತ್ತೆ ಗೃಹಲಕ್ಷ್ಮಿ ನ್ಯೂಸ್ ಜೊತೆಗೆ ಮತ್ತೆ ನಿಮ್ಮ ಮುಂದಿಗೆ ಹಾಜರಾಗಿದ್ದೇನೆ. ಎಸ್, ದಿಸ್ ಇಸ್ ಆಶಾ. ಹೇಗಿದ್ದೀರಾ ಎಲ್ರು? ಮತ್ತೆ ಏನಪ್ಪಾ ಅಂತಂದ್ರೆ, ಯಾರು ಬೇಜಾರು ಮಾಡ್ಕೋಬೇಡಿ. ಡೇ ಬೈ ಡೇ ಹೊಸ ಹೊಸ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ನನ್ಗೆ ನನ್ನ ಕಡೆಯಿಂದ ನಾನು ತಿಳಿಸೋದು ನನ್ನ ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ 23 ಸಬ್ಸ್ಕ್ರೈಬರ್ಸ್, ಒಂದು 5-6 ವಿಡಿಯೋಗೆನೆ 23 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ ನಿಮ್ಗೂ ಇಷ್ಟ ಆಗ್ತಾ ಇದೆ. ಹಿಂಗೆ ಆದಷ್ಟು ಬೇರೆಯವ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಿಕ್ಕ ಫಾರ್ಮಾಲಿಟಿ ಇರುತ್ತೆ, ಅದನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಹೇಳ್ತೀನಿ ಬನ್ನಿ. ಏನಪ್ಪಾ ಅಂತಂದ್ರೆ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಹಿಟ್ ಮಾಡೋದನ್ನ ಮರಿಬೇಡಿ. ನಾನು ಯಾಕೆ ಒತ್ತಿ ಪದೇ ಪದೇ ಹೇಳ್ತಾ ಇರ್ತೀನಿ ಅಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ಗೆ ಒಂದು ಸಬ್ಸ್ಕ್ರೈಬ್ ಆಗ್ತೀರಾ, ನನ್ಗೆ ಒಂದು ಫ್ಯಾಮಿಲಿ ಎಕ್ಸ್ಟ್ರಾ ಆಗುತ್ತೆ ಅಂತ ಖುಷಿ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಬೆಲ್ ಐಕನ್ ಏನಕ್ಕೆ ಅಂದ್ರೆ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ಫಸ್ಟ್ ನೀವುಗಳೇ ನೋಡ್ಬೇಕು ನನ್ನ ವಿಡಿಯೋಸ್ ಅಂತ ನನ್ಗೆ ಆಸೆ ಆಗಿರುತ್ತೆ. ಸೊ ಹಂಗಾಗಿ ಮತ್ತೆ ಯಾವಾಗ ಏನು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೋ ಹೇಳಕ್ ಆಗಲ್ಲ. ಸೊ ನೋಟಿಫಿಕೇಶನ್ ಬಂದ ತಕ್ಷಣ ನೀವು ನೋಡ್ಬೋದಲ್ಲ ಅನ್ನೋದೇ ಒಂದು ನಂದು ಇದು ಇರುತ್ತೆ. ಏನಂದ್ರೆ ಒಂದು ಉದ್ದೇಶ ಆಗಿರುತ್ತೆ. ಓಕೆನಾ? ಮತ್ತೆ ಯಾರು ಬೇಜಾರ್ ಮಾಡ್ಕೋಬೇಡಿ, ಟಂಗ್ ಟ್ವಿಸ್ಟ್ ಆಗುತ್ತೆ. ಯಾಕಂದ್ರೆ ನಾನೇನು ಸ್ಕ್ರಿಪ್ಟ್ ರೆಡಿ ಮಾಡಿ ಮಾತಾಡಲ್ಲ, ನಾನು ಏನಿದೆಯೋ ಹಂಗೆ ಹೇಳ್ಬಿಡ್ತೀನಿ. ಸೊ ಹಂಗಾಗಿ ಯಾರು ಬೇಜಾರ್ ಮಾಡ್ಕೋಬೇಡಿ. ಓಕೆನಾ? ಮತ್ತೆ ನಿಮ್ಗೆ ಟೈಮ್ ಇಲ್ಲ, ಹೆಣ್ಮಕ್ಳಿಗೆ ಎಸ್ಪೆಷಲಿ ನಿಮ್ಗೆ ಟೈಮ್ ಇಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಟೈಮ್ ಇದ್ದಾಗ ಊಟ ಮಾಡ್ತಾ ಟಿವಿ ನೋಡ್ತಾ ನೀವು ವಿಡಿಯೋಸ್ನ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇರ್ತೀನಿ. ಓಕೆನಾ? ಮತ್ತೆ ಏನಪ್ಪಾ ಅಂತಂದ್ರೆ, ನಿಮ್ಗೆ ಹಿಂಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದೆ ನಾನು ಗೌರ್ಮೆಂಟ್ ಸ್ಕೀಮ್ಗಳಾಗ್ಲಿ, ಯಾವುದೇ ಒಂದು 2 ವೀಲರ್ 3 ವೀಲರ್ 4 ವೀಲರ್ ಯಾವುದೇ ಸಬ್ಸಿಡಿ ಲೋನ್ಗಳು ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು 8 lakhs ಇರುತ್ತೆ ಅಂತ ತಿಳ್ಕೊಡಿ. ಒಂದು ಗಾಡಿ ಅಮೌಂಟ್ ಒಂದು 8 lakhs ಇರುತ್ತೆ. 8 lakhs ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಓಕೆನಾ? ಗೌರ್ಮೆಂಟ್ ಕಡೆಯಿಂದ ಕೊಟ್ರೆ ನಿಮಗೆ 4 lakh ಮನ್ನಾ ಆಗುತ್ತೆ. ಬರೀ 4 lakh ಮಾತ್ರ ನಿಮ್ಗೆ ಕಟ್ಟೋದು ಬರುತ್ತೆ. ಆ ತರ ಎಲ್ಲ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಈ ತರ ಸ್ಕೀಮ್ಸ್ಗಳು ಬಿಟ್ರೆ, ಆಮೇಲೆ ಸಬ್ಸಿಡಿ ಲೋನ್ಸ್ಗಳು ಬಿಟ್ರೆ ತಿಳಿಸ್ತಾ ಇರ್ತೀನಿ. ವಿದೌಟ್ ಇಂಟ್ರೆಸ್ಟ್ ಲೋನ್ಗಳು ಬಿಟ್ರೆ ತಿಳಿಸ್ತಾ ಇರ್ತೀನಿ. ನಾನು ಪದೇ ಈ ವಿಡಿಯೋಸ್ದಲ್ಲೆಲ್ಲ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ್ಲಿ. ಎಲ್ರು ಬಡ ಜನರು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ರು ತಿಳ್ಕೊಳ್ಳಿ. ಎಲ್ರು ಈ ಗೌರ್ಮೆಂಟ್ ಎಲ್ಲ ಇದ್ದವರೇ ತಗೊಳ್ಳೋದು ಫೆಸಿಲಿಟೀಸು. ಯಾರು ಬಡ ಜನರು ಏನಂದ್ರೆ ಅವ್ರಿಗೆ ಒಂದ್ ದಿವ್ಸ ಕೂಲಿ ಹೋಗುತ್ತೆ ಅಂತ ಕೆಲಸ ಬಿಟ್ಟು, ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಲಿ ಬಡ ಜನರು ಯಾರು ಅಪ್ಲೈ ಮಾಡ್ಕೊಳ್ಳಲ್ಲ. ಎಲ್ಲ ಇದ್ದವರೇನೆ ಅಪ್ಲೈ ಮಾಡ್ಕೊಳ್ಳೋದು. ಅದೇ ನನ್ಗೆ ಹೊಟ್ಟೆ ಎಲ್ಲ ಉರಿದ್ ಬಿಡುತ್ತೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತೆ ಬಡವ್ರೆ ತಗೋಬೇಕು ಅನ್ನೋದೇ ನನ್ಗೆ ಆದಷ್ಟು ನಂಗೆ ಉದ್ದೇಶ ಆಗಿರುತ್ತೆ. ಸೊ ಹಂಗಾಗಿ ಎಲ್ಲರೂ ಆದಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ಬಡವರು ಎಲ್ಲ ಈ ರೂಲ್ಸು ಲೋನ್ಸ್ ಎಲ್ಲ ನೀವು ಅಪ್ಲೈ ಮಾಡ್ಕೊಂಡು ಎಲ್ಲ ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ಒಂದು 10,000ಕ್ಕೆ ಎಷ್ಟೋ ಜನ 5% ಬಡ್ಡಿ ಕಟ್ತಾ ಇರ್ತಾರೆ. ಏನು ಕಟ್ತೀರಾ ಬಡ್ಡಿ? ಇದೆಲ್ಲ ಗೌರ್ಮೆಂಟ್ ಇದೆಲ್ಲ ನೀವು ಯೂಸ್ ಮಾಡ್ಕೋಬೇಕು. ನಿಜ ನೋಡಿದ್ರೆ ವರ್ಷಕ್ಕೆ ಬಿಡ್ತಾ ಇರ್ತಾರೆ. ವರ್ಷಕ್ಕೆ 2 ಲಕ್ಷ ಬಿಡ್ತಾರೆ. ಗೊತ್ತಾ ನಿಮ್ಗೆ? 1 ಲಕ್ಷ ಕಟ್ಟಿ 1 ಲಕ್ಷ ನಿಮ್ಗೆ ಫ್ರೀ ಇರುತ್ತಲ್ಲ. 75% ಅಂದ್ರೆ 75,000 ಮನ್ನಾ ಆಗುತ್ತೆ. 1,25,000 ಕಟ್ಟಬೇಕು ಅಂತ ಬರುತ್ತೆ ನಿಮ್ಗೆ. ಇದೆಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಬಿಟ್ಟು ಯಾರ್ದೋ ಹತ್ರ ಹೋಗಿ ಬಡ್ಡಿ 5 ರೂಪಾಯಿ ಬಡ್ಡಿ ಅಂತೆ, ಒಬ್ಬೊಬ್ರು 7 ರೂಪಾಯಿ ಅಂತೆ, ಒಬ್ಬೊಬ್ರು 8 ರೂಪಾಯಿ ಅಂತೆ. ಬಡ ಜನರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇರ್ಬೇಕಾ ಸಾಯ್ಬೇಕಾ ಅಂತಾನೆ ಗೊತ್ತಾಗಲ್ಲ. ಅಷ್ಟೊಂದು ಬಡ್ಡಿಯಿಂದ ತಗೊಂತಾರೆ. ಸೊ ಆ ತಪ್ಪು ಯಾರು ಮಾಡಕ್ ಹೋಗ್ಬೇಡಿ. ನಾನು ಎಲ್ಲಾನು ಹೇಳ್ತೀನಿ ನಿಮ್ಗೆ. ಬಿಟ್ಟಾಗ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನ್ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಹಂಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋಬೇಕು ಅಷ್ಟೇ. ಇದ್ರಲ್ಲಿ ನಂದು ಸ್ವಾರ್ಥನೂ ಇದೆ, ಸೊ ನಿಮ್ದು ಯೂಸ್ ಇದೆ ಇದ್ರಲ್ಲಿ. ಅದಕ್ಕೆ ನಾನು ಪದೇ ಒತ್ತಿ ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ಬನ್ನಿ ವಿಡಿಯೋ ಕಡೆ ಬರೋಣ. ವಿದೌಟ್ ಎನಿ ಟೈಮ್ ವೇಸ್ಟ್. ಜಾಸ್ತಿ ನಾನು ಇದ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಸೊ ಇಲ್ಲ, ನಾನು ಹೇಳ್ದಂಗೆ ನಾನು ಮಾಡಿ ಕೂಡ ತೋರಿಸ್ತೀನಿ.
ನಾನು ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ ಬಿಟ್ರೆ ನಾನು ಖಂಡಿತ ಫಸ್ಟ್ ವಿಡಿಯೋ ಮಾಡಿ ನಾನು ಇಲ್ಲಿ ಮಾಡಕ್ ಕೂತ್ಕೊಳ್ಳೋದು. ಇಲ್ಲಿ ನಂದು ಇದು ಆಫೀಸಿಂದ ನಾನು ಮಾಡ್ತಾ ಇರೋದು. ಸೊ ನಾನು ಮಾಡಿದ್ಮೇಲೆನೆ, ನಾನು ವಿಡಿಯೋ ಮಾಡಿದ್ಮೇಲೆನೆ ನಾನು ಯಾವುದನ್ನೇ ಸ್ಕೀಮ್ಸ್ ಬಿಟ್ಟಾಗ ನಾನು ಮಾಡ್ತೀನಿ. ಇಲ್ಲಿ ಫಸ್ಟ್ ವಿಡಿಯೋ, ಆಮೇಲೆ ಆಫ್ಲೈನ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಇವತ್ತು ಹೇಳ್ತೀನಿ ನಿಮ್ಗೆ. ಓಕೆನಾ? ಮತ್ತೆ ಗೃಹಲಕ್ಷ್ಮಿದು ಏನಾಯ್ತು? ನಿನ್ನೆ ತಾನೇ ನೀವು ಕ್ಯಾಸ್ಟ್ ಇನ್ಕಮ್ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರಿ. ಎಸ್, ಎಕ್ಸ್ಟ್ರಾ ಡಾಕ್ಯುಮೆಂಟ್ ಬೇಕು. ಬಟ್ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನೋಡಿ, ನೀವು ಇವತ್ತು ಬೆಳಗ್ಗೆ ಬಂದಂತಹ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಅಂದ್ರೆ ಇದು ಒಂದು 2 days, ಒಂದು ನಾಳೆ ಇಲ್ಲ ನಾಡಿದ್ದು ಅಪ್ಲೋಡ್ ಆಗುತ್ತೆ ಮೇ ಬಿ ಈ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ. ಹಂಗಂದ್ರೆ ಒಂದು ನಾನು ಒಂದ್ 2 ದಿವಸ, ಇವತ್ತು ಬೆಳಗ್ಗೆ ಬಂದಿರೋದು ಯಾವ್ದು ಗೊತ್ತಾ? ಡೇಟು 28 ಬೆಳಗ್ಗೆ ನಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದೇನಪ್ಪಾ ಅಂತಂದ್ರೆ ಕ್ಯಾಸ್ಟ್ ಇನ್ಕಮ್ ಅಂತೂ ಬೇಕೇ ಬೇಕು, ಜೊತೆಗೆ ಅಗ್ರಿಮೆಂಟ್ ಬೇಕಂತೆ. ನಾವು ಮನೆ ಇರೋದು ಅಗ್ರಿಮೆಂಟ್ ಬೇಕಂತೆ. ಆಧಾರ್ ಕಾರ್ಡ್ ಅಂತೂ ಓಕೆ, ಆಧಾರ್ ಕಾರ್ಡ್ ಪ್ರಕಾರ ವೋಟರ್ ಐಡಿನೂ ಇರ್ಬೇಕಂತೆ, ಅಡ್ರೆಸ್ ಮಿಸ್ ಮ್ಯಾಚ್ ಇರ್ಬಾರ್ದಂತೆ. ಅದೇನ್ ಲೆಕ್ಕಾಚಾರ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಏನ್ ಹೊಸ ರೂಲ್ಸು, ಅಂದ್ರೆ ಬಡ ಜನರು ಎಲ್ಲಿ ಹೋಗ್ಬೇಕು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಎಲ್ಲಿ ಹೋಗ್ಬೇಕು, ಈ ತರ ಎಲ್ಲ. ಇವಾಗ ಇನ್ ಕೇಸು ಬೆಂಗಳೂರು, ಇವಾಗ ನಾನು ಬೆಂಗಳೂರಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ನೀವು. ಬೆಂಗಳೂರಿಂದ ವಿಡಿಯೋ ಮಾಡ್ತಾ ಇದ್ರೆ ನಾನು ಇವಾಗ ಇಲ್ಲೇ ನಾನು ಈ ಏರಿಯಾ ಬಿಟ್ಟು ಬೇರೆ ಏರಿಯಾ ಹೋಗಿರ್ತೀನಿ. ಸೊ ಆ ಮನೆ ಅಡ್ರೆಸ್ ಇರುತ್ತೆ, ನಂದು ಹಳೆ ಮನೆ ಅಡ್ರೆಸ್ ಇರುತ್ತೆ. ಇವಾಗ ಹೊಸ ಮನೆ ಅಡ್ರೆಸ್ ಇರಲ್ಲ ನಂದು. ಅವಾಗ ಏನ್ ಮಾಡ್ಬೇಕು? ಅವರು ವೆರಿಫಿಕೇಶನ್ ಮಾಡ್ತಾರಂತೆ, ಅವ್ರು ಅಲ್ಲೇ ಇದ್ದಿರ್ಬೇಕಂತೆ. ಇದ್ಯಾವ ಲೆಕ್ಕಾಚಾರ ಗುರು? ನೆನ್ನೆವರೆಗೂ ಕ್ಯಾಸ್ಟ್ ಇನ್ಕಮ್ ಬೇಕು ಅಂದ್ರೂ ಹೋಗ್ಲಿ, ಯಾರೋ ಹೆಂಗೋ ಮಾಡ್ಕೊಂತಾರೆ ಕ್ಯಾಸ್ಟ್ ಇನ್ಕಮ್ ಎಲ್ಲ. ಇವಾಗ ಇದು ಅಡ್ರೆಸ್ ಎಲ್ಲ ಚೇಂಜ್ ಮಾಡೋದು, ಇದೆಲ್ಲ ಒಂದು ಏಜ್ಡ್ ಪರ್ಸನ್ ಆಗಿರ್ತಾರೆ, ಅವ್ರಿಗೆಲ್ಲ ಮಾಡ್ಕೊಳಕ್ ಆಗುತ್ತಾ? ಇದು ಅನ್ಯಾಯ. ಇದು ಕೊಡದೇ ಇದ್ರೆ ಕೊಡಲ್ಲ ಅಂತ ಹೇಳ್ಬಿಡ್ಬೇಕು. ಇಂಥದೆಲ್ಲ ರೂಲ್ಸ್ ಎಲ್ಲ ತೆಗಿಬಾರ್ದು. ನನ್ಗಂತೂ ಇವತ್ತು ಬೆಳಗ್ಗೆ ನೋಡಿ ತುಂಬಾ ಬೇಜಾರಾಯ್ತು. ಸೊ ಹಂಗಾಗಿ ನಿಮ್ಗೆ ಯಾಕೆ ತಿಳಿಸ್ಬಾರ್ದು ಅಂತ ನಾನ್ ತಿಳ್ಕೊಂತಾ ಇದ್ದೀನಿ. ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ಇನ್ನು ಜನಗಳ ವಿರುದ್ಧ ಹೋಗಕ್ ಆಗಲ್ಲ, ಅವರು ಏನ್ ಮಾಡ್ತಾರೆ ಅಂತ ನೋಡೋಣ. ಬೇಬಿ ರೂಲ್ ಚೇಂಜ್ ಮಾಡಿದ್ರು ಮಾಡಬಹುದು ಅಂತ ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ. ಅವ್ರ ಪ್ರಕಾರನೇ ಹೋಗ್ಬೇಕಲ್ವಾ ನಾವು. ಜನಗಳು ಹೆಂಗಂದ್ರೆ ಒಬ್ರು ಇಬ್ರು ಹೋರಾಡಕ್ ಆಗಲ್ಲ. ಇದ್ರಲ್ಲಿ ಹೋರಾಡಿದ್ರೆ ಎಲ್ಲರೂ ಒಂದೇ ಸಾರಿ ಹೋರಾಡ್ಬೇಕು, ಇಲ್ಲಾಂದ್ರೆ ಏನು ಮಾಡ್ಕೊಳಕ್ ಆಗಲ್ಲ. ಸರ್ಕಾರ ಹೆಂಗ್ ಅನ್ನತ್ತೆ ಹಂಗೆ ನಾವು ಕೇಳ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಸೊ ವೇಟ್ ಅಂಡ್ ಸಿ ಅಂತಾರಲ್ಲ, ಸೊ ಹಂಗೆ ನಾವು ಕಾಯ್ದು ನೋಡೋಣ. ಕಾಯ್ದು ನೋಡೋದ್ರಿಂದ ಏನಾಗುತ್ತೆ, ಅಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಲ್ಲ ಅನ್ಕೊಂತೀನಿ. ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು ನಾನ್ ಹೇಳಿದೀನಿ, ಮತ್ತೆ ಏನೇನೋ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬೇಡ ಅಂತ ಹೇಳ್ಬೇಡಿ ನೀವು. ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು ನಾನ್ ನಿಮ್ಗೆ ಹೇಳಿದೀನಿ, ತಿಳಿಸಿದೀನಿ. ಓಕೆನಾ? ಇಷ್ಟು ಇವತ್ತಿನ ಲೆಕ್ಕಾಚಾರ ಗೃಹಲಕ್ಷ್ಮಿದು. ಮತ್ತೇನಾದ್ರೂ ಶಾಕಿಂಗ್ ನ್ಯೂಸು, ಮತ್ತೇನಾದ್ರೂ ಗುಡ್ ನ್ಯೂಸು, ಮತ್ತೇನಾದ್ರೂ ಭರ್ಜರಿ ಗುಡ್ ನ್ಯೂಸು, ಏನಾದ್ರೂ ಎಕ್ಸ್ಟ್ರಾರ್ಡಿನರಿ ಗುಡ್ ನ್ಯೂಸ್ ಏನ್ ಬಂದ್ರು ನಾನು ಮತ್ತೆ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ಬಿಟ್ಟು ನೋಡ್ಬೇಡಿ, ಯಾಕಂದ್ರೆ ಎಲ್ಲಿ ಯಾವಾಗ ಏನ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೋ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಯಾರು ಸ್ಕಿಪ್ ಮಾಡದೆ ನೋಡ್ಬೇಡಿ ಪ್ಲೀಸ್, ಸ್ಪೆಷಲಿ ಹೆಣ್ಮಕ್ಳು. ಓಕೆನಾ? ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟು, ಮತ್ತೆ ಹೊಸ ಸ್ಕೀಮ್ಗಳೊಂದಿಗೆ ನಾನು ನಿಮ್ಮೊಂದಿಗೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಬಾಯ್.